ಹಲೋ ಅಮ್ಮ. ಇಲ್ಲಿ ನನ್ನ ಬೆಳಿಗ್ಗೆನೆ ಎಬ್ಬಿಡಿಸ್ಬಿಟ್ಟು ಮನೆಗೆ ಗುಡಿಸ್ಕೊಂಡ್ರು, ಮನೆ ಒರೆಸ್ಕೊಂಡ್ರು, ಪಾತ್ರೆ ತೊಳ್ಸ್ಕೊಂಡ್ರು, ದೀಪ ಹಚ್ಚಿಸ್ಕೊಂಡ್ರು. ಇಲ್ಲ ಮನೆ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ಕೊತಾ ಇದ್ದಾರಮ್ಮ. ನಮ್ಮ ಮನೇಲಿ ಸಾವಿತ್ರಿ ಅಕ್ಕಗೆ ಸಂಬಳಾರು ಸಿಗ್ತಾ ಇತ್ತು. ಇಲ್ಲಿ ನನಗೇನು ಸಿಗ್ತಾ ಇದೆ? ನೀನೇನಂದೆ? ಒಳ್ಳೆ ಫ್ಯಾಮಿಲಿ ಮದುವೆ ಮಾಡ್ಕೋ ಚೆನ್ನಾಗಿರ್ತೀಯ ಅಂತ. ಮದುವೆ ಮಾಡ್ಕೊಂಡಿದ್ದಕ್ಕೆ ಇದೇನಾ ನನಗೆ ಶಿಕ್ಷೆ? ಅಮ್ಮ ಈ ಮನೇಲಿ ಯಾವಾಗಲೂ ಸೀರೆ ಮತ್ತು ಚೂಡಿದಾರೇ ಹಾಕ್ಕೊಬೇಕಂತೆಮ್ಮ. 10 ದಿನ ನನ್ನ ನಿನ್ನ ಮನೆಗೆ ಕರ್ಸ್ಕೊಮ್ಮ ಪ್ಲೀಸ್. ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕ್ಕೊಂಡು ಆರಾಮಾಗಿ ಜೀವನ ಮಾಡ್ತೀನಿ. ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದ್ರೂ ನಾನೇ ಮಾಡಬೇಕು. ಅದು ಬೇರೆ ನಾನೇ ಅಡುಗೆ ಮಾಡಿ ನಾನೇ ತಿನ್ನೋಕ್ಕೆ ನನಗೊಂಥರ ಆಗ್ತಿದೆ ಅಮ್ಮ. ಅಮ್ಮ ಚಿಕನ್ ಕರಿ ಮತ್ತು ಚಪಾತಿ ಮಾಡಬೇಕಂತೆ. ನನಗೆ ಚಿಕನ್ ಕರಿನೂ ಮಾಡೋಕ್ಕೆ ಗೊತ್ತಿಲ್ಲ, ಚಪಾತಿ ಹಸಿಟ್ಟು ಕಲ್ಸೋಕ್ಕೆ ಗೊತ್ತಿಲ್ಲ. ಹೇಗಮ್ಮ ಮಾಡೋದು? ಯೂಟ್ಯೂಬ್ ನೋಡ್ಕೊಂಡು ಮಾಡಲಾ? ಹ್ಞೂ ಸರಿ ಸರಿ. ಅಮ್ಮ ನಾಳೆ ನಾನು ಪೂಜೆಗೆ ಸೀರೆ ಉಟ್ಕೊಬೇಕಂತೆ. ನನಗೆ ಸೀರೆ ಉಟ್ಕೊಳ್ಳೋಕೆ ಗೊತ್ತಿಲ್ಲ ಅಂತ ನಿನಗೂ ಗೊತ್ತು ತಾನೆ. ಇವಾಗ ಏನು ಮಾಡಲಿ? ಹಾಂ ನಾನು ವೀಡಿಯೋ ಕಾಲ್ ಮಾಡಲಾ? ನಂಗೆ ವೀಡಿಯೋ ಕಾಲಲ್ಲಿ ಹೇಳ್ಕೊಡು ಹೇಗೆ ಸೀರೆ ಉಟ್ಕೊಬೇಕು ಅಂತ. ಥ್ಯಾಂಕ್ ಯು ಮಾ.